ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಕೇವಲ ಅರ್ಧ ಕಪ್ ಹುರಿಗಡಲೆಯನ್ನು ಉಪಯೋಗಿಸಿಕೊಂಡು ಒಂದು ರುಚಿಕರವಾದ ಹಲ್ವಾ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆಯೇ ಕಡಿಮೆ ಅಂದರೆ ಕಡಿಮೆ ತುಪ್ಪ ಬಳಸ್ಕೊಂಡು ಮಾಡುವಂತಹ ಹಲ್ವಾ ಇದು. ಬನ್ನಿ ಈಗ ಅದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ತುರಿದು ಇಟ್ಕೊಂಡಿದ್ದೇನೆ. ಇದನ್ನೀಗ ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ತೆಂಗಿನ ತುರಿ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಬೇರೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬಹುದು. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಅರಿಯಬೇಕು. ನೋಡಿ, ಈ ರೀತಿ ನುಣ್ಣಗೆ ಅರೆದು ಇಟ್ಕೊಂಡಿದ್ದೀನಿ. ಇದರ ನೀವು ಹಾಲು ತೆಗಿಬೋದು ಅಥವಾ ಹೀಗೇನೆ ಹಾಕೋಬಹುದು. ತುಂಬ ನುಣ್ಣಗೆ ಆದರೆ ಹೀಗೇನೆ ಹಾಕೋಬಹುದು. ನಿಮಗೆ ಈ ರೀತಿ ತರಿ ಇದು ಕೋಕೋನಟ್ ಸಿಗುತ್ತೆ ಅಂತ ಅನ್ನೋದಾದರೆ ಬೇಕಾದರೆ ನೀವು ಇದರಿಂದ ಹಾಲು ತೆಗಿಬೋದು. ಒಂದು ಅರ್ಧ ಕಪ್ನಷ್ಟು ಹಾಲು ತೆಗೆದು ಇಟ್ಕೊಳ್ಳಿ. ಈಗ ಒಂದು ಬಾಣಲೆನ ಒಲೆ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಅರ್ಧ ಕಪ್ನಷ್ಟು ಹುರಿಗಡಲೆಯನ್ನು ಹಾಕೊಳ್ತಾ ಇದ್ದೀನಿ. ಹುರಿಗಡಲೆ ಹಾಕಿಬಿಟ್ಟು ಒಂದು ಅರ್ಧ ನಿಮಿಷ ಇದನ್ನು ಬೆಚ್ಚಗೆ ಮಾಡ್ಕೊಳ್ಳಿ. ಅಂದರೆ ತುಂಬ ಕಪ್ಪ ಆಗೋದು ಆ ರೀತಿ ಬೇಡ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಆಯಿತು. ಈಗ ಹುರಿಗಡಲೆ ಒಂದು ಅರ್ಧ ನಿಮಿಷ ಹುರಿದಾದ್ಮೇಲೆ ನೋಡಿ ಈ ರೀತಿ ಆಗಿದೆ. ಸ್ವಲ್ಪ ರೋಸ್ಟ್ ಆಗುತ್ತೆ. ಮೊದಲೇ ಇದು ರೋಸ್ಟ್ ಆಗಿರುತ್ತಲ್ವಾ, ಅದರಿಂದ ಸಾಕಾಗುತ್ತೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಈ ರೀತಿ ನುಣ್ಣಗೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದೇ ಕಪ್ನಲ್ಲಿ 3/4 ಕಪ್ನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ನಷ್ಟು ನೀರು ಹಾಕ್ಕೊಂಡು ಈ ಬೆಲ್ಲವನ್ನು ನಾವು ಕರಗಿಸಬೇಕು ಅಷ್ಟೇ. ಇದು ಪಾಕ ಬರೋದು ಆ ರೀತಿ ಏನೆಲ್ಲ ಬೇಡ, ಜಸ್ಟ್ ಇದು ಕರಗಿದ್ರೆ ಸಾಕು. ಬೆಲ್ಲ ಈಗ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಬೆಲ್ಲ ಎಲ್ಲ ಕರಗಿದೆ ನೋಡಿ. ಇಷ್ಟ ಆದರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ನಂತರ ಇದನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ. ಇದರಲ್ಲಿ ಕಸ ಎಲ್ಲ ಇರುತ್ತಲ್ವ, ಕ್ಲೀನ್ ಆಗುತ್ತೆ. ಆಮೇಲೆ ದಪ್ಪ ತಳದ ಪಾತ್ರೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ 1.5 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬದಲಿಗೆ ನೀವು ತುಪ್ಪನೇ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ಪುಡಿ ಮಾಡಿರುವಂತಹ ಹುರಿಗಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು 1-2 ನಿಮಿಷ ಇದನ್ನು ನಿಧಾನ ಉರಿಯಲ್ಲಿ ಈ ರೀತಿ ಹುರಿಯಬೇಕು. ನೀವು ಇದಕ್ಕೆ ಸ್ವಲ್ಪ ತುಪ್ಪ ಬೇಕಾದರೆ ಜಾಸ್ತಿ ಹಾಕೋಬಹುದು ಅಥವಾ ಎಣ್ಣೆ ಕೂಡ ನಿಮಗೆ ಬೇಕಾದರೆ ಜಾಸ್ತಿ ಹಾಕೋಬಹುದು. ಈಗ ನಿಧಾನ ಉರಿಯಲ್ಲಿ ಈ ರೀತಿ ಹುರಿದು ತುಪ್ಪ ಎಲ್ಲ ಅದು ಎಳ್ಕೊಂಡಿದೆ. ಸ್ವಲ್ಪ ಹೊತ್ತು ಇದು ಫ್ರೈ ಮಾಡಿದರೆ ಸಾಕು. ಯಾಕೆಂದರೆ ಹುರಿಗಡಲೆ ಅಂದ್ರೇ ಅದು ಮೊದಲೇ ರೋಸ್ಟ್ ಆಗಿರುತ್ತೆ. ಅದರಲ್ಲಿ ಅಂಥ ಹಸಿ ಸ್ಮೆಲ್ಲೆಲ್ಲ ಏನಿರೋದಿಲ್ಲ ಅಲ್ವಾ, ಅದರಿಂದಾಗಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈ ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧದಷ್ಟು ಹಾಕಿದ್ದೀನಿ. ಈಗ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಇದಕ್ಕೆ ಉಳಿದಿರುವಂತಹ ಬೆಲ್ಲದ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹೀಗೇನೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಒಂದೇ ಸಲಕ್ಕೆ ಹಾಕಿಬಿಟ್ಟು ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ನಿಧಾನ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಲ್ಲ ಬೆಲ್ಲದ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಗಂಟಿಲ್ಲದಂತೆ ಈ ರೀತಿ ಕಲಿಸ್ಕೊಳ್ಳಿ. ಈಗ ಇದು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ಳೋಣ. ನೀವು ತೆಂಗಿನಕಾಯಿ ಹಾಲು ತೆಗೆದಿಟ್ಟಿದ್ರೆ ಅದನ್ನು ಹಾಕಿ. ನಾನಿಲ್ಲಿ ನುಣ್ಣಗೆ ರುಬ್ಕೊಂಡಿರೋದ್ರಿಂದ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಅರ್ಧ ಅಥವಾ 3/4 ಕಪ್ನಷ್ಟು ನೀವು ಹಾಕೋಬಹುದು. ಸ್ವಲ್ಪ ನೀರು ಹಾಕಿ ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ತುಂಬ ರುಚಿಯಾಗಿ ಬರುತ್ತೆ. ಈ ಕೋಕೋನಟ್ ಹಾಲು ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ನೀವು ಹಾಲು ಸೇರಿಸದೆ ಕೂಡ ಮಾಡ್ಕೋಬಹುದು. ಬೆಲ್ಲ ಮತ್ತು ಹುರಿಗಡಲೆ ಎರಡೇ ಹಾಕಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕೂಡ ಮಾಡ್ಕೊಳ್ಬೋದು. ಆದರೆ ನಾನು ರುಚಿ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ತೆಂಗಿನ ತುರಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಸ್ವಲ್ಪ ನಾವು ಕಡಿಮೆ ತುಪ್ಪವನ್ನು ಬಳಸ್ಬೋದು. ಅದರಲ್ಲಿ ಆ ಎಣ್ಣೆ ಅಂಶ ಇರುತ್ತಲ್ವ, ಅದರಿಂದಾಗಿ. ಇಲ್ಲಾಂದರೆ ನಾವು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಈಗ ನೋಡಿ, ಇದು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ನೀವು ಕೈ ಬಿಡದೆ ತಿರುಗಿಸ್ತಾ ಹೋಗಿ. ಒಂದು 10-15 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಸ್ವಲ್ಪ ಇದು ಈಗ ಗಟ್ಟಿಯಾಗ್ತಾ ಬಂದಿದೆ ನೋಡ್ಬೋದು.
ಹಲ್ವಾದ ಹದಕ್ಕೆ ಮಾಡ್ಕೊಳ್ಳಿ. ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತಲ್ವ, ಆಮೇಲೆ ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಈಗ ಇಲ್ಲಿ ನಾನು ವಾಪಸ್ಸು 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಆಪ್ಷನಲ್, ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು, ಆದರೆ ನಾನಿಷ್ಟೇ ಹಾಕ್ಕೊಂಡಿದ್ದೀನಿ. ತುಂಬ ರುಚಿಯಾಗಿತ್ತು. ಖಂಡಿತ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಈಗ ಇದು ರೆಡಿಯಾಗಿದೆ. ಕೊನೆಯದಾಗಿ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಗೋಡಂಬಿ, ದ್ರಾಕ್ಷಿ ಅದೆಲ್ಲ ನಿಮಗೆ ಬೇಕಾದರೆ ಹಾಕೋಬೋದು. ನಾನಿಲ್ಲಿ ಏನೂ ಹಾಕ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹುರಿಗಡಲೆ ಅಂತೂ ಮೊದಲೇ ತಿನ್ನೋದಕ್ಕೆ ಅದು ರುಚಿಯಾಗಿರುತ್ತೆ. ಈ ರೀತಿ ಮಾಡಿಕೊಂಡ್ರೆ ಅಂತೂ ಅದ್ಭುತವಾಗಿರುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿ ಸ್ಪೂನಲ್ಲಿ ತೆಗೆದ್ರೆ ಒಂದು ರೌಂಡ್ ಶೇಪಲ್ಲಿ ಬರುತ್ತೆ. ಇಲ್ಲಾಂದರೆ ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಉಂಡೆ ಥರ ಕಟ್ಟಿ ಮಾಡ್ಬೋದು, ಲಾಡು ಥರ ಆಗುತ್ತೆ. ಆ ಥರ ಕೂಡ ನೀವು ಮಾಡ್ಕೊಳ್ಬೋದು. ಕೇವಲ ಅರ್ಧ ಕಪ್ ಹುರಿಗಡಲೆಯಲ್ಲಿ ಎಷ್ಟಾಗಿದೆ ನೋಡಿ. ಹಾಗೆಯೇ ಕಲರ್ಫುಲ್ ಆಗಿ ಕಾಣ್ತಾ ಇದೆಯಲ್ವಾ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ, ನೀವು ಕೂಡ ತಿನ್ನಿ, ಮಕ್ಕಳಿಗೂ ಮಾಡಿಕೊಡಿ. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.